ಏನಮ್ಮ ತಂಗಿ, ನಿನ್ನ ಆರೋಗ್ಯ ಹೇಗಿದೆ? ನಾನು ಆರಾಮಾಗೇ ಇದ್ದೀನಿ, ನನಗೇನೂ ಆಗಿಲ್ಲ. ಅಯ್ಯೋ ಹೌದು ಹೌದು, ನಿನಗೇನು ಆಗಿಲ್ಲಮ್ಮ. ನಾನು ಸುಮ್ಮನೆ ಜನರಲ್ಲಾಗಿ ಕೇಳಿದೆ. ಆದ್ರೂ ಸ್ವಲ್ಪನೂ ಜವಾಬ್ದಾರಿ ಇಲ್ದಿರ ನಿನಗೀಗ ಒಂಟಿಯಾಗಿ ತಿರುಗಾಡಕ್ಕೆ ಬಿಟ್ಟಿದಾರಲ್ಲ, ಅದನ್ನು ನನಗೆ ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲಮ್ಮ. ಆಗಲೇ ಹೇಳ್ದಂಗೆ ನಿನ್ನ ಟೈಮ್ ಚೆನ್ನಾಗಿತ್ತು, ನಾವು ಬಂದ್ವಿ. ಇಲ್ಲ ಅಂದರೆ ನಿನ್ನ ಗತಿ ಏನಾಗ್ತಿತ್ತು? ಆದರೆ ಇವತ್ತು ಮಾತ್ರ ನಿನ್ನ ಗಂಡನ ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಸರ್, ಅವ್ರಿಗೇನು ಮಾಡಬೇಡಿ. ಅವರು ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ನಾನೇ ಅವ್ರಿಗೆ ಹೇಳ್ದೆ ಮನೆಯಿಂದ ಆಚೆ ಬಂದಿರೋದು. ನನಗೆಲ್ಲ ಗೊತ್ತು ಬಿಡು ತಂಗಿ, ನಿನಗೆ ಈಗೆಲ್ಲ ಒಂಟಿಯಾಗಿ ಬಿಟ್ಟಿದ್ದಾರೆ. ನೋಡ್ಕೊಳಕ್ಕೆ ಒಳ್ಳೆ ಜನ ಥರ ಕಾಣಿಸಿದ್ರು, ಆದರೆ ಈಗೇನು ಮಾಡೋದು? ಸ್ವಾಮಿ ಕೊರಗಜ್ಜ, ನೀನೇ ಕಾಪಾಡ್ಬೇಕಪ್ಪ. ಇವ್ರು ನನ್ನನ್ನು ಅದು ಎಲ್ಲಿ ಕರ್ಕೊಂಡು ಹೋಗ್ತಾರೋ, ಇನ್ನೇನು ಅನಾಹುತ ಆಗೋದಿದ್ಯೋ. ಸರ್ ಮೇಡಮ್, ನೀವಿಬ್ಬರು ಇಲ್ಲಿ ಓವರ್ಲ್ಯಾಪಲ್ಲಿ ಇರ್ತೀರಾ? ಮತ್ತು ಓವರ್ಲ್ಯಾಪಿಂದ ಎಂಟ್ರಿ ಕೊಟ್ಟ ತಕ್ಷಣ 8 to 8 ಕಂಟೆಂಟ್ ಮಾಡ್ತಾ ನೀವು ಈ ಥರ ಇಟ್ಕೋಬೇಕು ಮೇಡಮ್. ಸರ್ ಕೈನ ಈ ಥರ ಇಟ್ಕೊಂಡು ಇಬ್ಬರನ್ನ ಒಬ್ರೊಬ್ರು ನೋಡ್ತಾ ಸ್ಲೋವಾಗಿ ವಾಕಿಂಗ್ ಮಾಡ್ಕೊಂಡು ಇಲ್ಲಿ ಗಂಟ ಬರ್ತಾರೆ ಮೇಡಮ್. ಓಕೆ ಅಲ್ವಾ ಕಿರಣ್? ಹಾಂ ಓಕೆ ಓಕೆ. ಚೈತ್ರ, ನೀವು ಮೇಡಮ್ನ ಕರ್ಕೊಂಡೋಗಿ. ಸರ್ ನೀವು ಇಲ್ಲಿ ಸಂಜೆ ಅಯ್ಯೋ ಯಾಕೆ ಸರ್ ಡಲ್ಲ ಕಾಣ್ತಾ ಇದ್ದೀರಾ? ಅಲ್ಲಿ ಪಕ್ಕದಲ್ಲಿ ಮೇಡಮ್ ನೋಡಿ ಸರ್ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅಯ್ಯೋ ಯಾಕೆ ಸರ್ ಹಂಗೆ ನೋಡ್ತಾ ಇದ್ದೀರಾ? ಒಳ್ಳೆ ಫೀಲ್ ಮಾಡ್ಕೊಂಡು ನೋಡಬೇಕು ಸರ್. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ನೋಡ್ಕೊಂಡು ಫೀಲ್ ಮಾಡ್ಕೊತಾರಲ್ಲ ಹಂಗೆ. ಅಯ್ಯೋ ಹಂಗಲ್ಲ ಸರ್, ಇರಿ ನಾನೇ ತೋರಿಸ್ತೀನಿ. ಸಚಿನ್ ಬರೋ ಇಲ್ಲಿ. ಬಾಲಾಜಿ ಹಿಡ್ಕೋದು ಸರ್. ನೋಡಿ ಸರ್ ಹಿಂಗೆ ಮೇಡಮ್, ನೀವು ಹಿಂಗೆ ಬೆಂಡ್ ಆಗಬೇಕು ಸರ್. ನೀವು ಹಿಂಗಿರಬೇಕು ಸರ್. ಲುಕ್ ಹಿಂಗೆ ರೊಮ್ಯಾಂಟಿಕ್ ಆಗಿ ಸರ್ ಫೀಲ್ ಮಾಡಿಕೊಂಡು. ನೋಡಿದ್ರ ಸರ್, ಹಿಂಗೆ ಮಾಡಬೇಕು ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡಿಕೊಂಡೆ ಸರ್. ಹಾಂ ಬಾಲಾಜಿ ಕ್ಯಾಮ್ರಾ ಕೊಡಿ. ನೋಡ್ಕೊಂಡಿರಲ್ವ ಸರ್? ನೋಡ್ಕೊಂಡಿರಲ್ವ ಮೇಡಮ್? ಈಗ ಹಿಂಗೆ ಮಾಡಬೇಕು, ಫುಲ್ ಫೀಲ್ ಮಾಡಿಕೊಂಡು ರೊಮ್ಯಾಂಟಿಕ್ ಆಗಿ. ರೆಡಿ ಅಲ್ವಾ ಸರ್? ರೊಮ್ಯಾಂಟಿಕ್ ಫೀಲೇ ಬರ್ತಿಲ್ವಲ್ಲ ಸರ್ ನಿಮಗೆ? ಒಂದು ನಿಮಿಷ ಇರಿ ಸರ್, ಬನ್ನಿ ಇಲ್ಲಿ. ನೀವು ಹೀರೋ ಫೀಲಲ್ಲಿ ಮೇಡಮ್ನ ನೋಡಬೇಕು ಸರ್. ಫುಲ್ ರೊಮ್ಯಾಂಟಿಕಾಗಿ ನೋಡಬೇಕು ಸರ್. ಮೇಡಮ್ ಹಿಂಗೆ ಬೆಂಡ್ ಆಗ್ತಾರೆ, ಹಿಂಗೆ ಹಿಡ್ಕೊಂಡು ರೊಮ್ಯಾಂಟಿಕಾಗಿ ನೋಡ್ಬೇಕು ಸರ್, ಒಳ್ಳೆ ಹೀರೋ ಫೀಲಲ್ಲಿ. ಹಿಂಗೆ ನಾನು ಮಾಡಿ ತೋರಿಸ್ತೀನಿ ನೋಡಿ. ಮೇಡಮ್ ಕೈ ಕೊಡಿ. ಬೇಡ ಬಿಡಿ, ಮಾಡಿನ ತೋರಿಸೋದು ಬೇಡ ಸರ್. ಈಗ ಒಂದು ಕೆಲಸ ಮಾಡೋಣ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಆಗ್ತೀವಿ. ಆಗ ನಿಮ್ಗೆ ಒಳ್ಳೆ ಮೂಡ್ ಬರುತ್ತೆ. ಐ ಮೀನ್ ಸಾರಿ, ಫೀಲ್ ಬರುತ್ತೆ. ಅಲ್ಲ ಏನು ಬೇಡ, ಇಲ್ಲ ಪರವಾಗಿಲ್ಲ ಹಾಕಿ. ರೊಮ್ಯಾಂಟಿಕ್ ಸಾಂಗ್ಸ್ ಅಂದರೆ ಅಗಸ್ತ್ಯಕ್ಕೆ ತುಂಬ ಇಷ್ಟ. ಓಕೆ ಮೇಡಮ್, ಒಂದೊಳ್ಳೆ ಸಾಂಗ್ ಹಾಕ್ತೀವಿ. ಸಚಿನ್, ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕೋ. ಬನ್ನಿ ಸರ್, ಬನ್ನಿ ಈ ಕಡೆ ಬನ್ನಿ ಬನ್ನಿ. ಇವಾಗ ಸರ್ ರೊಮ್ಯಾಂಟಿಕ್ ಫೀಲ್ ಬರಬೇಕು. ಓಕೆನಾ ಸರ್? ರೆಡಿ ಸರ್? ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ. ಓಕೆ ಓಕೆ, ಹಂಗೆ ರೆಡಿನಾ? ಓಕೆ ಚೈತ್ರ, ಆ ಗೌನ್ ಎತ್ಕೊ ಮೇಲೆ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ. ಸರ್ ಯಾಕೋ ಅಲ್ಲಿ ಜಾಗ ಸಾಕಾಗ್ತಿಲ್ಲ, ಒಂದು ಸ್ವಲ್ಪ ಮುಂದೆ ಬನ್ನಿ ಸರ್. ವಾವ್ ಅಗಸ್ತ್ಯ, ಬ್ಯೂಟಿಫುಲ್ ಪೋಸ್, ಐ ಲೈಕ್ ಇಟ್. ವಾ ವೃಂದ, ಸೂಪರ್. ಮೇಡಮ್ ಹಂಗೆ ಇನ್ನೊಂದು ಸ್ವಲ್ಪ ಸ್ಮೈಲ್.
ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲ ರಾಧೆ ಉಸಿರಾವಣೆ ಮಾಡು ಪ್ರೇಮೋತ್ಸವನ ಅರಿಯೋ ಮುಂದಾಯ್ತು ಈ ಸಂಭವ ಹೀಗೆ ತಾನೇ ಪ್ರೇಮ ಮುಗಿಯದ ಪ್ರವರ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಕಾಮ್ ಡೌನ್ ಪ್ಲೀಸ್. ನಾನು ಬೆದ್ರ ನಗ್ತೀರಾ? ಹೌ ಡೇ ಯು? ನೋಡಿದ್ರ ಅದಕ್ಕೆ ನಿಮ್ಮ ತಮ್ಮನ್ನ ನನ್ನ ಸರಿಯಾಗಿ ಹಿಡ್ಕೊಳಕ್ಕೂ ಆಗಲ್ಲ. ಹೆಸರುಂತ ಅದು ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ. ಸಡನ್ನಾಗಿ ಸ್ಲಿಪ್ ಆಗೋಯ್ತು. ವೆರಿ ಸಾರಿ. ಇಟ್ಸ್ ಓಕೆ. ಕಾಮ್ ಡೌನ್, ರಿಲ್ಯಾಕ್ಸ್ ಮಾಡು. ಕೂತ್ಕೋಬಾ. ಕಮ್. ಅಗಸ್ತ್ಯ, ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಇಲ್ಲೇನಾದರೂ ಆದರೆ ನನ್ನ ಲೈಫಲ್ಲಿ ಏನಾಗುತ್ತೆ, ಆಮೇಲೆ ನಾನು ಏನಾಗ್ತೀನಿ ಅಂತ ಗೊತ್ತಲ್ವಾ ನಿನಗೆ? ಹಾಂ ಶಶ್, ಗೊತ್ತಿದೆ. ಹಾಗೆಲ್ಲ ಏನೂ ಆಗೋದಿಲ್ಲ. ನಾನು ಇನ್ನು ಮುಂದೆ ಸರಿಯಾಗಿರ್ತೇನೆ. ಸರ್ ಇಲ್ಲಿ ಯಾಕೋ ಲೊಕೇಶನ್ ಸೆಟ್ ಆಗ್ತಿಲ್ಲ, ನಾವು ಬೇರೆ ಎಲ್ಲರೂ ಹೋಗೋಣ ಸರ್. ಏಯ್ ಬಾರೋ, ಏಯ್ ಬಾಲಾಜಿ ಬರೋ, ಕ್ಯಾಮ್ ಲೈಟಲ್ಲಿ ಎತ್ಕೊ ಬರೋ.